ಇಂಜೆಕ್ಷನಾ? ನನಗಂತೂ ಬೇಡಪ್ಪ. ಒಳ್ಳೆ ಚಿಕ್ಕ ಮಕ್ಳ ತರ ಆಡ್ತಿರಲ್ಲ ವಿಕ್ಕಿ. ಇಷ್ಟೊಂದು ಕಷ್ಟ ಇಟ್ಕೊಂಡು ಹೇಗ್ ನಗ್ತಿದ್ದೀರಾ ನೋಡಿ. ಮತ್ತೆ ನಿಮ್ ತರ ಮುಖ ಗಂಟು ಹಾಕೊಂಡಿದ್ರೆ ಕಷ್ಟ ತಲೆಯಿಂದ ಇಳ್ದೋಗುತ್ತಾ? ನೀವ್ ಒಳ್ಳೆ. ಸರಿ ಸರಿ, ನಂಗೆ ಆಗ್ಲೇ ಲೇಟ್ ಆಗ್ತಿದೆ, ನಾನು ಹೊಡ್ತೀನಿ. ವಿಕ್ಕಿ, ಇನ್ನೂ ಮುಖನ ಗಂಟು ಹಾಕೊಂಡಿರ್ಬೇಡಿ. ಇದನ್ ತಗೊಳ್ಳಿ. ಏನಿದು? ಜಿಲೇಬಿ, ನಾನೇ ಮಾಡಿರೋದು. ಜಿಲೇಬಿನಾ? ಅಬ್ಬಾ, ಜಿಲೇಬಿಯಿಂದ ನಿಮ್ ಮೂಡ್ ಸರಿ ಹೋಗುತ್ತೆ ಅಂತ ಗೊತ್ತಿದ್ರೆ ಆಗ್ಲೇ ಕೊಡ್ತಿದ್ದೆ. ನಂಗೆ ಜಿಲೇಬಿ ಅಂದ್ರೆ ಸಖತ್ ಇಷ್ಟ. ಅದ್ರಲ್ಲೂ ಆ ಬೇಕರಿ ರೋಡು. ಕಳ್ದೋಗೋಷ್ಟು ರುಚಿ ಇದೆಯಾ? ಹಾಗಾದ್ರೆ ಇವತ್ತು ಒಳ್ಳೆ ಸೇಲ್ ಆಗುತ್ತೆ. ನಾನಿನ್ ಬರ್ತೀನಿ, ಬಾಯ್. ಮಲ್ಲಿ, ಏನು ಮರ್ತ್ಬಿಟ್ರಾ? ವಿರಾಜ್, ನೀನಾ? ನಿನ್ನ ಹತ್ರ ಕೀ ಇಲ್ವಾ? ಇದೇನು ಹೊಸದಾಗಿ ಬೆಲ್ ಮಾಡ್ಕೊಂಡು? ನನ್ನ ಕೈ ಬಿಸಿ ಇತ್ತಾ, ಕೀ ತೆಗೋಕ್ಕಾಗಲಿಲ್ಲ. ಸರಿ, ಈ ಕಡೆ ಬಾ. ಅಲ್ಲ ಕಣೋ, ಬರ್ತೀನಿ ಅಂತ ಮೊದಲೇ ಹೇಳ್ಬೇಕು ತಾನೆ. ನಿಂಗೂ ಸೇರಿಸಿ ಪಲಾವ್ ಮಾಡ್ತಿದ್ದೆ. ಇವತ್ತು ಪಲಾವ್ ಏನು ಪರ್ಫೆಕ್ಟ್ ಟೇಸ್ಟ್ ಬಂದಿದೆ ಗೊತ್ತಾ? ಸಕ್ಕದಾಗಿದೆ. ತಿನ್ನೋಣ ಬಾ. ನಂಗೇನು ಬೇಡ. ಬರ. ನಿನಗೆ ಮಾಡಿಲ್ಲ ಅಂತ ಬೇಡ ಅಂತಿದ್ಯಾ? ಬಾ, ಇಬ್ರು ಶೇರ್ ಮಾಡ್ಕೊಂತೀನಿ. ನಮ್ಗೆ ಬೇಡ ಅಭಿ, ನನಗೆ ಜಿಲೇಬಿನೇ ಸಾಕು. ಜಿಲೇಬಿನ? ಊಟಕ್ಕೆ ಯಾರೋ ಜಿಲೇಬಿ ತಿಂತಾರೆ? ನಾನೇ? ಏನು ಆಗಿದೆ ನಿಂಗೆ? ಒಂದಿಡೀ ಜಿಲೇಬಿ ಬಾಕ್ಸ್ ತಗೊಂಬಂದು ತಿಂತ ಇದೆಯಲ್ಲ. ನಾನು ತೊಗೊಂಬಂದಿಲ್ಲ, ಮಿಸ್ ಮೂಗುತಿ ಕೊಟ್ಟಿದ್ದು. ಮಲ್ಲಿನ ಏನೋ ಸ್ಯಾಂಪಲ್ಗೆ ಅಂತ ಕೊಟ್ಟಿರ್ತಾಳೆ, ಒಂದೆರಡು ತಿಂದು ನಿಲ್ಲಿಸ್ಬೇಕು ತಾನೆ. ನೀನು ನೋಡಿದ್ರೆ ಕಂಟಿನ್ಯೂಸ್ ಆಗಿ ತಿಂತಾನೆ ಇದೆಯಾ? ತಿನ್ಬೇಕು ಅನಿಸ್ತಿದೆ, ತಿಂತಾ ಇದೀನಿ. ಬೇಡ ವಿರಾಜ್, ಸೈಡ್ಗಿಡು. ಬೇಕು ಕಣೋ. ಲೋ, ಅಷ್ಟು ತಿಂದ್ರೆ ಅಜೀರ್ಣ ಆಗುತ್ತೆ ಕಣೋ. ಆಗಲಿ. ಈಗೇನು ನೀನು ನಿಲ್ಲಿಸ್ತೇ ಇಲ್ವೋ? ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ ನೀವು. ಕೊಡಿಲೆ ಅಭಿ, ಕೊಡಿ ಕೊಡಿ. ದತ್ತು ಎಲ್ಲೋದ? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಏ ಕಳ್ಳ, ಬಚ್ಚಿಟ್ಕೊಂಡು ಪ್ಲೇನ್ ಬಿಡ್ತಾ ಇದ್ಯಾ? ಅದ್ ನಾನಲ್ಲ. ನೀನಾಗೆ ಬರ್ತೀಯಾ ಅಥವಾ ಬಿಸಿ ಸೌಟ್ ಏನಾದ್ರೂ ಬೇಕಾ? ನೀ ನನ್ ಕೈ ಬಿಸಿ ಮಾಡೋದೇನ್ ಬೇಡ, ನಾನೇ ನೀನ್ ಬಾಯಿ ಸಿಹಿ ಮಾಡ್ತೀನಿ. ಇಷ್ಟು ದೊಡ್ಡ ಚಾಕ್ಲೇಟಾ? ಏನಾಗಿದೆ ನಿಂಗೆ? ಹೆಚ್ಚಂದ್ರೆ 10-20 ರೂಪಾಯಿ ಚಾಕ್ಲೇಟ್ ತಿನ್ನೋದತ್ತು. ನಿನ್ ಕೊಡಿಸ್ಬೇಕು ಅಂತ ಆಸೆ ಇತ್ತಕ್ಕ. ಆಸೆ ಆಯ್ತು ಅಂತ ಒಂದ್ ಬೈಟ್ ತಿನ್ನೋದಕ್ಕೂ ಹೊಟ್ಟೆ ತುಂಬಾ ಚಾಕ್ಲೇಟ್ ತಿನ್ನೋದಕ್ಕೂ ವ್ಯತ್ಯಾಸ ಇಲ್ವಾ? ಅಕ್ಕ, ಅಂಗಡಿಲಿ ಇದಕ್ಕಿಂತ ದೊಡ್ಡ ದೊಡ್ಡ ಚಾಕ್ಲೇಟ್ ಇತ್ತು. ನೀನ್ ಬೈತಿ ಅಂತಾನೆ ನಾನು ಇಷ್ಟು ಚಿಕ್ಕು ತಂದಿದ್ದು. ನೀನ್ ಏನಾದ್ರೂ ಅದನ್ನ ತಂದಿದ್ರೆ ಇದಕ್ಕಿಂತ ಜಾಸ್ತಿ ಬೈತಾ ಇದ್ದೆ. ಪ್ಲೀಸ್ ಅಕ್ಕ,
ಈಗ ತಂದಾಗಿದೆ ಅಲ್ವಾ? ನೀ ತಿನ್ಲಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ ಅಷ್ಟೇ. ಸರಿ ಕೊಡು. ಹೇಗಿದೆ ಅಕ್ಕ? ತುಂಬಾ ಚೆನ್ನಾಗಿದೆ. ಬಾದಾಮಿ ಚಾಕ್ಲೇಟಾ? ಹ್ಞೂ, ಇದೆಲ್ಲಿಂದ ಬಂದಿದ್ದು ಗೊತ್ತಾ? ಅಂಗಡಿಯಿಂದ. ಚಾಕ್ಲೇಟ್ ಅಲ್ಲ ಅಕ್ಕ, ಬಾದಾಮಿ. ಬಾದಾಮಿ ನಮ್ಮ ದೇಶಕ್ಕೆ ಎಲ್ಲಿಂದ ಬಂತು ಅಂತ ಗೊತ್ತಾ? ದತ್ತು, ನಿಮ್ ಕಾಲೇಜಲ್ಲಿ ಮತ್ತೆ ಕ್ವಿಸ್ ಕಾಂಪಿಟೇಷನ್ ಇಲ್ಲ ತಾನೆ? ಡಾನ್ಸ್ ಮಾಡು ಅಂದಂಗೆ ಅದನ್ನ ಮಾಡು ಅಂತ ನಂಗೆ ಹೇಳ್ಬೇಡ, ನಂಗೆ ಕೇಳಾಗಲ್ಲ. ಯಾರತ್ತಾದ್ರೂ ಚಾಲೆಂಜ್ ಮಾಡಿ ಬಂದಿದ್ಯೇನೋ? ಕ್ವಿಜ್ ಅಲ್ಲ ಅಕ್ಕ, ಸಾಮಾನ್ಯ ಜ್ಞಾನ. ಬಾದಾಮಿ ನಮ್ಮ ದೇಶಕ್ಕೆ ಆಸ್ಟ್ರೇಲಿಯಾದಿಂದ ಬಂತು. ಅದು ಎಲ್ಲಿಂದನಾದ್ರೂ ಬರಲಿ, ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕಿದೆ? ಅದನ್ನ ಹೇಳೋದಕ್ಕೆ ಇಷ್ಟೊಂದು ಪೀಠಿಕೆ ಬೇಕಾ? ಬೇಕು ಅಕ್ಕ. ನಮ್ಮ ಮನೇಲಿ ಬಾದಾಮಿ ಇದೆಯಾ? ನಮ್ಮ ಮನೇಲಿ ಬಾದಾಮಿನ? ನೀನ್ ತಂದಿರೋ ಚಾಕ್ಲೇಟ್ ಅಲ್ಲಿ ಇದೆ. ಚಿಂತೆ ಮಾಡ್ಬೇಡ ಅಕ್ಕ, ನಾನು ಆಸ್ಟ್ರೇಲಿಯಾಗ ಹೋಗಿ ಬಾದಾಮಿ ತರ್ತೀನಿ. ಅದನ್ನ ತರಕ್ಕೆ ಯಾರು ಅಲ್ಲಿವರೆಗೂ ಹೋಗ್ತಾರೆ? ನಾನು ದತ್ತು, ನಾನೋಗಿ ಬಾದಾಮಿ ತರ್ತೀನಿ. ಅದನ್ನ ತರೋದಕ್ಕೆ ಅಷ್ಟು ದುಡ್ಡು ಕೊಟ್ಟು ಅಷ್ಟು ದೂರ ಹೋಗ್ಬೇಕಾ? ಬೇಡ, ಆದ್ರೆ ಆಸ್ಟ್ರೇಲಿಯಾಗ ಹೋಗಿ ಖಾಲಿ ಕೇಳಿ ಬರಕ್ಕಾಗತ್ತಾ? ಅದಕ್ಕೆ ನಾನು ಅಲ್ಲಿಂದ ಬಾದಾಮಿ ತರ್ತೀನಿ. ಯಾರು ಹೋಗ್ತಿರೋದು? ಲೇಟಾಗಿ ಬಂದಿದ್ದಕ್ಕೆ ನಾನು ಬೈತೀನಿ ಅಂತ ಏನೇನೋ ಹೇಳಿ ಮಾತು ಬದಲಾಯಿಸ್ತಿದ್ಯಾ? ಇಲ್ಲ ಅಕ್ಕ, ನಾನು ನಿಜವಾಗ್ಲೂ ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ. ಏಯ್, ಏನು ಮಾಡ್ತಾ ಇದೆಯಾ? ನೆಲದ ಮೇಲೆ ಬಿದ್ದಿರೋದು ಯಾಕೆ ತಿಂತಾ ಇದೆಯಾ? 5 ಸೆಕೆಂಡ್ ರೂಲ್ಸ್ ನಿನ್ಗೆ ಗೊತ್ತಿಲ್ವಾ? ಏನದು? ಯಾವುದೇ ತಿನ್ನೋ ವಸ್ತು ಕೆಳಗಡೆ ಬಿದ್ದಾಗ 5 ಸೆಕೆಂಡ್ ಮುಂಚೆ ಎತ್ಕೊಂಡ್ರೆ ತಿನ್ಬೋದು, ಗಲೀಜಾಗಿರಲ್ಲ. ಅದಕ್ಕಿಂತ ಮುಂಚೆ ಎತ್ಕೊಳ್ಳಿಲ್ಲ ಅಂದರೆ ಕ್ರಿಮಿಕೀಟಗಳು ಬಂದು ಸೇರ್ಕೊಳ್ಳುತ್ತೆ. ಹೌದೌದು, ಕ್ರಿಮಿಕೀಟಗಳು ಟೈಮರ್ ಇಟ್ಕೊಂಡು ಕಾಯ್ತಾ ಇರ್ತಾವಲ್ಲ, ಟಿಕ್ ಟಿಕ್ 1 ಟಿಕ್ ಟಿಕ್ 2. ಈಗ 5 ಸೆಕೆಂಡ್ ಆಯಿತು, ಈಗ ಹೋಗಿ ತಿನ್ನೋಣ ಅಂತ ಅಲ್ವಾ? ಹಾಗೆ ಅನ್ಕೋ. ಏಯ್, ಸ್ಟ್ರೆಸ್ ಅಂತ ಈಗ ನೆಲಕ್ಕೆ ಬಿದ್ದಿರೋದೆಲ್ಲ ತಿಂದರೆ ಅವತ್ತು ರಿಯಂಗ್ ಹೇಳಿದ್ದು ನಿಜ ಆಗುತ್ತೆ. ನಿಜವಾಗ್ಲೂ ನಿನ್ನ ಹೊಟ್ಟೆ ಕೆಟ್ಟೋಗುತ್ತೆ. ನನಗೇನು ಸ್ಟ್ರೆಸ್ ಆಗ್ತಿಲ್ಲ. ನೀನು ಬಿದ್ದಿರೋದನ್ನ ತಿಂದಿರಲಿಲ್ಲ ಅಂದರೆ ಈ ಮಾತು ನಂಬ್ತಿದ್ದೆ. ಈಗ ಏನಾಯ್ತು ಅಂತ? ಮಿಸ್ ಮೂಗುತಿ ಮನೇಲಿ ಸಮಸ್ಯೆ ಇದೆ ಅವಿ. ಅವ್ರ ಅದಕ್ಕೆ ವ್ಯಾಕ್ಸಿನ್ಗೆ 2 ಲಕ್ಷ ಬೇಕಂತೆ. ಹೌದಾ? ನನಗೆ ಅರ್ಜೆಂಟಾಗಿ 2 ಲಕ್ಷ ಬೇಕು ಸರ್. ಹಾಗಾದರೆ ಅನಸಿನ್ ನಿಜನೇ ಹೇಳಿದ್ನಾ? ಭಾವ ಫೋನ್ ಮಾಡಿದ್ರಾ? ಹೌದು. ಯಾಕೆ ಅಂತ ಹೇಳಲಿಲ್ಲ, 2 ಲಕ್ಷ ಬೇಕು ಅಂತ ಕೇಳ್ದ. ನಾನು ಬೈದು ಫೋನ್ ಇಟ್ಬಿಟ್ಟೆ. ಹೌದು, ಅನಸಿನ್ನು ನಿನ್ನ ಭಾವನ ಧ್ವನಿ ಕೂಡ ನಾರ್ಮಲ್ ಆಗಿರಲಿಲ್ಲ. ಪಾಪ ನನ್ನ ಹುಡುಗಿ ಎಷ್ಟು ಒದ್ದಾಡ್ತಿದ್ದಾಳೆ. 15 ದಿನ ಕಂಟಿನ್ಯೂಸ್ ಆಗಿ ಸಂಜೆ ಈವೆಂಟ್ನ ಬುಕ್ ಮಾಡ್ಕೊಂಡಿದ್ದಾಳಂತೆ. ಬೆಳಿಗ್ಗೆಯಿಂದ ಸಂಜೆ ನಮ್ಮನೇಲಿ ದುಡಿಯೋದು, ಸಂಜೆ ಹೋಗಿ ಅಲ್ಲಿ ದುಡಿಯೋದು ಸುಲಭನಾ? ಅಷ್ಟು ದುಡಿದ್ರೂ 2 ಲಕ್ಷ ಸೇರ್ಸೋಕ್ಕಾಗತ್ತಾ?